ಸುಸ್ವರದ ರಾಗಕ್ಕೆ ಸುರಿದವು ಪ್ರಕಾಶ ಅವವ ಕಡೆ ನೋಡಿ ಹಚ್ಚಿದವು ದೀಪ ಒಂದು ಕಂಬದ ಮಹಡಿ ಮೇಲೆ ತಾನಿರೆ ಪದ್ಮಾವತಿಯು ತಾನು ದೀಪಗಳು ನೋಡಿ ಇದು ಏನು ಆಶ್ಚರ್ಯ ಹರಿಯನ್ನು ನುಡಿಯೇ ಆ ಕ್ಷಣ ಗೌಡಿಯರಿಗೆ ತಾನಾಗ ಕಳುವೆ ಹಿಂದೆಂದು ಪದ್ಮಾವತಿಯನ್ನು ದೀಪದ ಮಾಲರಾಗು ನಾಡೋರು ಯಾರೋ ನೋಡಿ ಕರೆದರು ಕೊಂಡು ಬಲ್ಲಿನ ನನ್ನ ದಾಸರಿಗಳು ದಕ್ಷಿಣ ದಾಸರು ಬುದ್ಧಿದ್ದರಾದಂತೆನೇ ಇತ್ತ ದೀಪ ಕಮಲ ರಾಗವು ಪೂರೈಸೆ ಸತ್ಯವಂತನಾದ ವಿಕ್ರಮನಾಗ ತಯ್ಯ ತಯ್ಯ ಎಂದು ಶ್ರೀರಾಗ ಪಾಡಲು ಕಾಂತಿಯರಿಗೆ ಹೆಚ್ಚಿತು ಬೇಗ ಇಂತೆಂದು ರಾಗವನ್ನು ಮಾಡಿದರು ವಿಕ್ರಮನ ದಾಸಿಯರು ಬುದ್ಧಿದ್ದರಾದಂತೆನೇ ಕೇರಿ ಕೇರಿಯು ಬೀದಿ ಬೀದಿಗೆ ಸಾರಿ ಹೊರಟರು ನಾರಿ ಜನರು ಎಲ್ಲಿ ನೋಡಲು ಕಾಣಲಿಲ್ಲವೋ ಹುಡುಗಿ ತಾವು ಮೆಲ್ಲ ಮೆಲ್ಲವಿದೆ ಮನೆ ಬಳಿ ಬಂದು ನಿಂತರೆ ಇವಾಗೆ ಎನ್ನುತ್ತಾಯಿ ಲಲಿತವಾಗಿ ಹರಾಗ ಮಾಡಿದ ತಸ್ಕರನು ಎಂದು ತಿರುಗಿ ತನ್ನ ಹರಿದಿ ಬಳಿಗೆ ಬಂದು ನಿಂದನು ಬಂದು ಬೇಳಿದ ಇವನ ಮಾತೆಯ ಚೋರಿ ಮಾಡಿದ ಕಳ್ಳನವನು ಕೇಳಿ ನೀವು ನಿಮ್ಮ ತಂದೆಯವರ ಕೈಗಾಲು ಕಡಿದು ಆಗಿದ ರಾಣಿ ಕೇಳು ಅವನ ತಂದರೆ ದರಿಯು ನಮ್ಮನ್ನು ದಂಡಿಸುವನು ಅವನ ದೇಲಿಯು ಮನೆಯ ಗಾನ ಹೊಡೆಯುವನು ಕೇಳಿ ನೀವನ್ನು ಅವನ ಬಾಜೆಯನ್ನು ಕೇಳಿದು ಕಳ್ಳನವನು ಹಿಂದೆಂದು ದಾದಿ ಪದ್ಮಾವತಿಗಳಲ್ಲಿ ಪದ್ಮಾವತಿ ಮುಖೋಪದಿಂದ ನಿಮಗ್ಯಾಗಿ ಇಷ್ಟು ಮಾತುಗಳಾಗಬೇಕೆಂದು ಹೇಳಲು ದಾಸಿಯರು ಏನೆಂದು ಹೇಳುತ್ತಿದ್ದರಾದೆಂತೆನೇ ನಮ್ಮ ರಾಜ ತೇಜಗಿನ್ನು ನಾವು ಕೇಳಬೇಕು ಹೇಳುತ್ತಿಲ್ಲಲ್ಲ ದುಂಡು ದೇವತಂದು 7 ವರ್ಷಡು ತಾನು ಅಲ್ಪ ತೇರಿನಲ್ಲಿ ನಡುತ್ತಿದ್ದಲ್ಲ ತಾನು ಮನಸ್ಸಿಗೆ ಹರ್ಷಲಾದ ಪನ್ಯ ಗಾನ ದೀಪಕಮಲ ರಾಗ ಪನ್ಯ ಕೊಡ್ತರೆ ಇಡೀ ಊರೇ ಪ್ರಕಾಶಮಾನ ಪಡು ಆ ಕೊಡ್ತಳು ಕಥಗಳ ಮಗಲು ತಾನು ಒಂಜಿ ಕಂಬದ ಮೈತ್ ಅಲ್ಲಿ ಇಲ್ಲಿ ಮತ್ತೆ ಕುಲ ಇತ್ತ ಕೊಡ್ತಳು ಅಲ್ಪ ದೂರೊಳಗೆ ಕೇಳಿಕೊಡು ಈ ಪುಲ್ಲದ ಗಾನ ಕೇಳಿ ಹೊಡ್ತಳು ಲಕ್ಕು ತೂಪುರಾಪಲು ಒಲ್ಪ ತುಂಡಲ ಈ ಬಲ್ಪು ಪ್ರಕಾಶಮಾನ ಪಡೆದು ಏನಪ್ಪ ಒಂದು ದೀಪಗಳ ಪಡೆದು ಅಲ್ಲಿನ ದಾಯ ಪಂಡಲ ಅಲ್ಲಿಗೆ ಮಾತ್ರ ಗೊತ್ತಿತ್ತು ದೀಪಗಳ ಪಂಡ ಮಾತ್ರ ಈ ಪ್ರಕಾಶ ತನ್ನಂತ ಸೋದಿನ ಮಾಡ್ತರು ಅವೇ ರೀತಿ ತಾನೇ ಒಂಜಿ ಹೊತ್ತು ಶಪ ಬರುತ್ತಲು ಒಂಜಿ ವೇಳೆ ಈ ದೀಪ ಪಾಲಾಗೆ ಪಂಪೆರ ಆಯನೆ ಮತ್ತೆ ಅವ್ರ ಅಲ್ಲ ಏಪೋರ್ತಿದ್ದೇನೆ ಕನಸುತ್ತೇನೆ ಮನಸುತ್ತೇನೆ ಅಂತ ಬರ್ತಳು ಇನ್ನು ಅಲ್ಲಿ ಇನ್ನೊಬ್ಬರು ಏರಾವರಿ ದೀಪಕಮಲ ಮಾಡಲಪ್ಪ ಏನಪ್ಪ ಪಡ್ದಾನ ತನ್ನ ದಾಸಿಯದಾಗಿ ಬರ್ತಾಳೆ ಓ ದಾಸಿಯರೇ ಒಲೆಪ್ಪ ಇಡವಲೆ ತೂಲೆ 18 ಗಂಟೆ ದೀಪ ರಾಗ ಪೊತ್ ಕೇಳಿಕೊಂಡು ತೂಲೆಪ್ಪ ಏನ್ ಬಂದ್ರೆ ನೋಡ್ತು ಅಲ್ಪ ದಾಸಿಯ ನಗಲು ಕೇರಿ ಕೇರಿ ಬೀದಿ ಪೂರ ಹೋಗ್ಬೇಕು ಯಾಕೆ ಒಬ್ಬನ ತೂಪ್ರೆ ಸ್ವಲ್ಪ ತುಂಡಲ ಕೇಳಿದ್ರು ರಾಗ ಮಾತ್ರ ಕೇಳಿಕೊಂಡು ಪ್ರತಿ ಇಲ್ಲ 4 ಜಾನಕನಲ್ಲೂ 4 ದಾರಿ ಒಬ್ಬರು ಹೊರತರು ಒಂದಿ ಕಿಂದ ಗುಡಿಸಿದ